ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಕನ್ನಡ ಸೀರಿಯಲ್ ಸೋಮವಾರದಿಂದ 16ನೇ ತಾರೀಕು ಪ್ರಸಾರ ಆಗಬೇಕಾಗಿತ್ತು. ಯಾಕೆ ಪ್ರಸಾರ ಆಗಲಿಲ್ಲ, ಇದಕ್ಕೆ ಮೇನ್ ರೀಸನ್ ಏನು ಅಂತೇಳಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆಯಿಂದ ಚರ್ಚೆ ಆಗ್ತಾ ಇರೋ ಒಂದೇ ವಿಷಯ ಅಂತಂದ್ರೆ ಕನ್ನಡ ಸೀರಿಯಲ್ ಪ್ರಸಾರಕ್ಕೆ ತಡೆ ಆಗಿರೋದು ಭವ್ಯ ಗೌಡ ಅವರಿಂದನೇ ಈ ಒಂದು ಕನ್ನಡ ಸೀರಿಯಲ್ ಸ್ಟಾಪ್ ಆಗಿದೆ. 14ನೇ ತಾರೀಕು ಕನ್ನಡ ಸೀರಿಯಲ್ ಇರುವಂತಹ ಭವ್ಯ ಗೌಡ ಅವರ ಪೋಸ್ಟ್ ಕೂಡ ಡಿಲೀಟ್ ಆಗುತ್ತೆ. ಜಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಇರಬಹುದು, ಸೋಷಿಯಲ್ ಮೀಡಿಯಾದ ಎಲ್ಲಾ ಅಕೌಂಟ್ ಅಲ್ಲೂ ಕೂಡ ಭವ್ಯ ಗೌಡ ಅವರು ಇರುವಂತಹ ಎಲ್ಲಾ ಪೋಸ್ಟ್ ಗಳು ಕೂಡ ಡಿಲೀಟ್ ಆಗುತ್ತೆ. ಸೊ ಇನ್ನ ಭವ್ಯ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿಲಿ ಇರುವಂತಹ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಎಲ್ಲ ಅವರ ಒಂದು ಕನ್ನಡ ಸೀರಿಯಲ್ ಪೋಸ್ಟ್ ಕೂಡ ಭವ್ಯ ಗೌಡ ಅವರ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಡಿಲೀಟ್ ಆಗುತ್ತೆ, ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಪೂರ್ತಿಯಾಗಿ ಡಿಲೀಟ್ ಮಾಡ್ತಾರೆ. ಯಾಕೆ, ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಮೊದಲಾಗಿ ಕನ್ನಡ ಸೀರಿಯಲ್ ಶ್ರುತಿ ನಾಯ್ಡು ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಡೀತಾ ಇರುವಂತಹ ಈ ಒಂದು ಸೀರಿಯಲ್ ಬಿಗ್ ಬಜೆಟ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಕನ್ನಡ ಸೀರಿಯಲ್ಗೆ ಕೋಟಿ ವೆಚ್ಚನ ಖರ್ಚು ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಇದೊಂದು ಬಿಗ್ ಬಜೆಟ್ ಸೀರಿಯಲ್ ಆಗಿದೆ. ಇದರಲ್ಲಿ ತಾರೆಯರೋ ಬಳಗನೆ ಇದೆ ಅಂತಾನೆ ಹೇಳ್ಬೋದು. ಸೀನಿಯರ್ಸ್ ಸಿಟಿಜನ್ಸ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರ ಒಂದು ಕೋಆರ್ಡಿನೇಷನ್ ಇಂದ ಈ ಒಂದು ಸೀರಿಯಲ್ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಈ ಒಂದು ಸೀರಿಯಲ್ ಕತೆ ಕೂಡ ತುಂಬಾನೇ ಅದ್ಭುತವಾಗಿತ್ತು. ಬಟ್ ಯಾಕೆ ಸಡನ್ ಆಗಿ 16ನೇ ತಾರೀಕು ಕನ್ನಡ ಸೀರಿಯಲ್ ಪ್ರೊಮೋ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇತ್ತು. ಹಾಗೆ 16ನೇ ತಾರೀಕಿನೊಂದು ಸೋಮವಾರ 8 ಗಂಟೆಗೆ ಬರಬೇಕಾದಂತಹ ಸೀರಿಯಲ್ಗೆ ತಡೆ ಒಡ್ಡಿದ್ದು ಯಾಕೆ, ಇದಕ್ಕೆ ಮೇನ್ ರೀಸನ್ ಏನು? ಜಿ ಕನ್ನಡದ ಅಫಿಷಿಯಲ್ ಅಕೌಂಟ್ ಅಲ್ಲೇ ನಿನ್ನೆ ಅವರೇ ಹಾಕೊಂತಾರೆ, ಜಿ ಕನ್ನಡ ವಾಹಿನಿಯಲ್ಲಿ 8 ಗಂಟೆಗೆ ಕನ್ನಡ ಸೀರಿಯಲ್ ಬರೋದಿಲ್ಲ ಅಂತಾನೂ ಕೂಡ ಇದು ಜಿ ಕನ್ನಡ ಅಫಿಷಿಯಲ್ ಅಕೌಂಟ್ ಅಲ್ಲೂ ಕೂಡ ಹಾಕೊಂಡಿದ್ದಾರೆ. ಹಾಗೆ ಭವ್ಯ ಗೌಡ ಇರುವಂತಹ ಎಲ್ಲಾ ಒಂದು ಪೋಸ್ಟ್ಗಳು ಕೂಡ ಡಿಲೀಟ್ ಆಗುತ್ತೆ. ಇದಕ್ಕೆ ಕನ್ನಡ ಸೀರಿಯಲ್ ಪ್ರಸಾರ ಆಗದೆ ಇರೋಕ್ಕೆ ಒಂದು ಸ್ಟೇ ಆರ್ಡರ್ ಕೂಡ ಬಂದಿದೆ. ಅದಕ್ಕೋಸ್ಕರ ಕನ್ನಡ ಸೀರಿಯಲ್ ಪ್ರಸಾರ ಆಗ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಭವ್ಯ ಗೌಡ ಅನ್ನೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋಂತಹ ನ್ಯೂಸು. ಬಟ್ ನಿಮಗೆ ಗೊತ್ತಿದೆ, ಒಂದು ಅಪೋಸಿಟ್ ಚಾನಲ್ ಅವರು ಇದಕ್ಕೆ ಒಂದು ಸ್ಟೇ ಆರ್ಡರ್ನ ತಂದಿರೋವಂಥದ್ದು 14ನೇ ತಾರೀಕೊಂದು. ಇದಕ್ಕೆ ಸ್ಟೇ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅಲ್ಲಿ ಒಂದು ಅಗ್ರಿಮೆಂಟ್ ಇರುತ್ತೆ. ಅಪೋಸಿಟ್ ಚಾನಲ್ ಯಾವುದು ಅಂತ ನನಗೆ ಹೇಳೋದಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಮುಖ್ಯ ಪಾತ್ರ ವಹಿಸಿರುವಂತಹವರೇ ಆ ಚಾನಲಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಆ ಅಗ್ರಿಮೆಂಟ್ ಪ್ರಕಾರ ಆ ಚಾನಲಲ್ಲಿ ಇಷ್ಟು ದಿನಗಳ ಕಾಲ ಕೆಲಸ ಮಾಡಬೇಕು ಅಂತ ಇರುತ್ತೆ. ಆ ಚಾನಲ್ನ ಬಿಟ್ಟು ಬೇರೆ ಚಾನಲ್ಗೆ ಹೋಗುವಂತಹ ಯಾವುದೇ ಲೀಗಲ್ ಆಗಿ ಹೋಗುವಂಥದ್ದು ಇರೋದಿಲ್ಲ, ಅದು ಕಾನೂನು ಬಾಹಿರ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ಕಾರಣದಿಂದಾಗಿ ಈ ಒಂದು ಚಾನಲಲ್ಲಿ ಕೆಲಸ ಮಾಡೋ ಥರ ಇರೋದಿಲ್ಲ. ಅಂದರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕನ್ನಡ ಸೀರಿಯಲ್ ಮುಖ್ಯ ಒಂದು ಪಾತ್ರ ವಹಿಸಿರುವಂತಹ ಭವ್ಯ ಗೌಡ ಅವರು ಈ ಚಾನಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಸೊ ಹಾಗಾಗಿ ಈ ಒಂದು ಚಾನಲ್ ಅಗ್ರಿಮೆಂಟ್, ಏನು ಅಪೋಸಿಟ್ ಚಾನಲ್ ಅಗ್ರಿಮೆಂಟ್ನ ನೀವು ಒಪ್ಕೊಂಡು ಏನು ಅಗ್ರಿಮೆಂಟ್ ಪ್ರಕಾರ ನಡಿಬೇಕಾಗತ್ತೆ ಇನ್ನೊಂದು ಚಾನಲ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಆ ಕಾರಣದಿಂದ ಕೋರ್ಟಿಂದ ಸ್ಟೇ ಬಂದಿದೆ ಅನ್ನೋದು ಗೊತ್ತಾಯಿತು. ಸೊ ಕೋರ್ಟಿಂದ ಸ್ಟೇ ಬಂದಿರೋದ್ರಿಂದ ಈ ಕನ್ನಡ ಸೀರಿಯಲ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಬಟ್ ಮುಂದೊಂದು ದಿನ ಈ ಎಲ್ಲ ಲೀಗಲ್ ಪ್ರೊಸೀಜರ್ಸ್ನ ಎಲ್ಲ ಅದರಲ್ಲಿ ಏನಿದೆ ಅದಕ್ಕೆಲ್ಲನೂ ಕೂಡ ಕೊಟ್ಟು ಆದಮೇಲೆ ಒಂದು ತೀರ್ಮಾನಕ್ಕೆ ಅಂತ ಬಂದ ಮೇಲೆ ಖಂಡಿತ ಕನ್ನಡ ಸೀರಿಯಲ್ 8 ಗಂಟೆಗೆ ಸೋಮವಾರ, ಮುಂದಿನ ಸೋಮವಾರನೋ ಅಥವಾ ಅವ್ರಿಗೆ ಏನು ದಿನಗಳಿದೆ ಅದೆಲ್ಲ ಷರತ್ತುಗಳಿದೆ ಅದೆಲ್ಲನೂ ಮುಗಿಸ್ಕೊಂಡು ಅದೇನು ಎಲ್ಲ ಆದಮೇಲೆ ಕನ್ನಡ ಸೀರಿಯಲ್ ಪ್ರಸಾರ ಮಾಡ್ತಾರೆ. ಆದರೆ ಭವ್ಯ ಗೌಡ ಅವರು ಇರ್ತಾರ ಅಥವಾ ಭವ್ಯ ಗೌಡ ಅವರು ಬೇರೆ ಅಂದರೆ ಮತ್ತೆ ಕನ್ನಡ ಸೀರಿಯಲ್ ಭವ್ಯ ಗೌಡ ಅವರು ಕಾಣಿಸ್ಕೊಳೋದಿಲ್ವಾ ಅನ್ನೋದೊಂದೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ. ಸೊ ಅದಕ್ಕೆ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಭವ್ಯ ಗೌಡ ಅವರೇ ಉತ್ತರ ಕೊಡಬೇಕು. ಇನ್ನು ಭವ್ಯ ಗೌಡ ಅವರ ಒಂದು ಇನ್ಸ್ಟಾ ಸ್ಟೋರಿಯಲ್ಲೂ ಕೂಡ ಡೋಂಟ್ ವರಿ, ಉರ್ಕೊಳೋರು ಇದ್ದೇ ಇರ್ತಾರೆ, ಅಂದರೆ ಬೆಳೀತಾ ಇದ್ದಾರೆ ಅಂದರೆ ಉರ್ಕೊಳೋರು ಇದ್ದೇ ಇರ್ತಾರೆ, ನಾನು ಡೋಂಟ್ ವರಿ ಅಂತಲೂ ಕೂಡ ಹಾಕ್ತಾರೆ, ಟ್ರಸ್ಟ್ ಫಾರ್ ಎವರ್ ಅಂತಲೂ ಕೂಡ ಹಾಕೊಂಡಿದ್ದಾರೆ. ಸೊ ಇದರಲ್ಲಿ ಭವ್ಯ ಗೌಡ ಅವರ ರೆಸ್ಪಾನ್ಸ್ ಏನಪ್ಪ ಅಂತಂದರೆ, ನಾನು ಮತ್ತೆ ಬರ್ತೀನಿ, ಇನ್ನು ವರಿ ಮಾಡ್ಕೊಂಬಿಡಿ ಅನ್ನೋದು ಒಂದು ಆನ್ಸರ್ ಕೂಡ ಗೊತ್ತಾಗ್ತಾ ಇದೆ. ನೋಡೋಣ ಭವ್ಯ ಗೌಡ ಅವರು ಮತ್ತೆ ಕನ್ನಡ ಸೀರಿಯಲಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂತಾರೋ ಇಲ್ವೋ ಅನ್ನೋದು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಬಟ್ ಒಂದು ಥಿಂಗ್ ಅಂದರೆ ಇಲ್ಲಿ ಮೇನ್ ಕಾರಣ ಭವ್ಯ ಗೌಡ ಅವರೇ ಆಗಿರ್ಬೋದು ಅನ್ನೋದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ನ್ಯೂಸು. ಬಟ್ ಇದೊಂದು ಕಾರಣ ಇರ್ಬೋದು, ಅಂದರೆ ಅಪೋಸಿಟ್ ಚಾನಲಿಂದ ಅಗ್ರಿಮೆಂಟ್ ಇರೋದ್ರಿಂದ ಈ ಒಂದು ಚಾನಲಲ್ಲಿ ವರ್ಕ್ ಮಾಡೋಂಗಿಲ್ಲ ಅನ್ನೋದನ್ನ ಇಲ್ಲಿ ಸ್ಟೇ ತಂದಿರೋದು ಕೇಳಿ ಬರ್ತಾ ಇರೋಂತಹ ನ್ಯೂಸು. ಬಟ್ ಮುಂದೆ ಏನಾಗಬಹುದು,
ಆದರೆ ಚಂದ ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದು ಸದ್ಯಕ್ಕೆ ಇರುವಂತಹ ನ್ಯೂಸು. ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ರಿ, ಯಾಕೆ ಮೇಡಮ್ ಕನ್ನಡ ಸೀರಿಯಲ್ ಸೋಮವಾರ ಬರುತ್ತೆ, 14ನೇ ತಾರೀಕು ಬರುತ್ತೆ ಅಂತೆಲ್ಲ 8 ಗಂಟೆಗೆ ಬರುತ್ತೆ ಅಂತಂದಿದ್ರಿ, ಬರಲಿಲ್ಲ, ಯಾಕೆ ಒಂದು ಕಾರಣ ತಿಳಿಸಿ ಅಂತ ಹೇಳಿದ್ರಿ ಅಲ್ವಾ. ಸೊ ಹಾಗಾಗಿ ಇದು ಒಂದು ಮೇನ್ ರೀಸನ್ ಆಗಿರುತ್ತೆ. ಭವ್ಯಗೌಡ ಅವರೇ ಕಾರಣ ಅಂತ ಹೇಳೋದಕ್ಕಾಗಲ್ಲ, ಇದರಿಂದ ಏನೇನು ಕಾರಣ ಇರುತ್ತೆ ನೋಡಬೇಕು. ಮೇನ್ ಕಾರಣ ಭವ್ಯಗೌಡ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊತೀನಿ. ಬಟ್ ಪೋಸ್ಟ್ಗಳೆಲ್ಲ ಡಿಲೀಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಅದೊಂದು ಡೌಟ್ ಇದೆ. ಸೊ ಇದೇ ಕಾರಣ ಇರ್ಬೋದೇನೋ ಅನ್ನೋದು ಒಂದು ಇದೆ. ಬಟ್ ಕನ್ನಡ ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಇದರಿಂದ TRP ಜಾಸ್ತಿ ಆಗೋದ್ರಲ್ಲಿ ಭವ್ಯಗೌಡ ಅವ್ರ ಪಾತ್ರನೂ ಕೂಡ ಇತ್ತು, ಕಿರಣ್ ರಾಜ್ ಪಾತ್ರನೂ ಇತ್ತು, ನಮ್ರತಾ ಗೌಡ ಪಾತ್ರ ಇತ್ತು. ಹಾಗೆ ಕಿರಣ್ ರಾಜ್ ಆಗಿರ್ಬೋದು, ನಮ್ರತಾ ಗೌಡ ಆಗಿರ್ಬೋದು, ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಅವರೇ ಮಾತನಾಡಿ ಹೇಳಿದ್ದಾರೆ. ಸೊ ಈ ರೀತಿ ಇದೆ ಪ್ರೋಸೆಸ್. ನಾನು ತುಂಬಾ ಬೇಸರದಿಂದ ಮಾತನಾಡಿದ್ದು ನಾನು ನೋಡಿದೆ. ಕಿರಣ್ ರಾಜ್ರವ್ರ ಮುಖದಲ್ಲಾಗಿರ್ಬೋದು, ನಮ್ರತಾ ಗೌಡ ಅವ್ರ ಮುಖದಲ್ಲಾಗಿರ್ಬೋದು ತುಂಬಾ ಬೇಸರ ಕಾಣಿಸ್ತಾ ಇತ್ತು. ನಾನು 2 ವರ್ಷದ ನಂತರ ಒಂದು ಚಾನಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಕನ್ನಡ ಸೀರಿಯಲ್ ಮುಖಾಂತರ ಕನ್ನಡನಾಗಿ ಬರಬೇಕಾಗಿತ್ತು. ಈಗ ಈ ಒಂದು ಲೀಗಲ್ ಇದರಿಂದ ನಾನು ಬರೋಕ್ಕಾಗಲಿಲ್ಲ ಅನ್ನೋದು ಕೂಡ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆ ಮುಖದಲ್ಲಿ ಕಾಣಿಸ್ತಾ ಇತ್ತು ಆ ಬೇಸರ. ಯಾರಿಗೆ ತಾನೇ ಬೇಸರ ಆಗಲ್ಲ? ಈ ಒಂದು ಪ್ರಾಜೆಕ್ಟ್ಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು 6 ತಿಂಗಳು 7 ತಿಂಗಳಿಗಿಂತ ಪ್ರೊಡಕ್ಷನ್ ಹೌಸ್ ಅವರು ಕೋಟಿ ವೆಚ್ಚ ಮಾಡಿ, ಹಾಗೆ ಆ ಒಂದು ಪಾತ್ರಕ್ಕೆ ಬಣ್ಣ ಹಚ್ಚಿದಂತಹ ಕಿರಣ್ ರಾಜ್ರು ಇರ್ಬೋದು, ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ ಆ ಒಂದು ಪಾತ್ರಕ್ಕೆ. ಸೊ ಸಡನ್ ಆಗಿ ಪ್ರಸಾರ ಆಗೋ ಟೈಮಲ್ಲಿ ಈ ಒಂದು ಏನಾದರೂ ಪ್ರಾಬ್ಲಮ್ ಆದರೆ ತುಂಬಾ ಬೇಸರ ಆಗುತ್ತೆ. ನೋಡುವ, ಮುಂದೊಂದು ದಿನ ಇವರಿಗೆ ಯಶಸ್ಸು ಸಿಕ್ಕಲಿ. ಈ ಒಂದು ಎಲ್ಲ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದು ನಮ್ಮ ಕನ್ನಡ ಸೀರಿಯಲ್ಲು ಜೀ ಕನ್ನಡದಲ್ಲಿ ಪ್ರಸಾರ ಮತ್ತೆ ಆಗಲಿ ಅನ್ನೋದು ನನ್ನ ಒಂದು ಆಸೆ. ಸೊ ನಿಮಗೆಲ್ಲರಿಗೂ ಏನು ಅನಿಸ್ತಾ ಇದೆ ಈ ವಿಷಯದ ಬಗ್ಗೆ ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಮ್ರತಾ ಗೌಡ ಅವರು ಕೂಡ ಅವರ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕೊಂಡಿದ್ದಾರೆ, ಕೆಲವೊಂದು ಕಾರಣದಿಂದ ಕನ್ನಡ ಸೀರಿಯಲ್ ಪ್ರಸಾರ ಆಗಿಲ್ಲ, ಮತ್ತೆ ಪ್ರಸಾರ ಆಗುವಂಥ ಎಲ್ಲ ಮುನ್ಸೂಚನೆ ಇದೆ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಡೋಂಟ್ ವರಿ, ಕನ್ನಡ ಸೀರಿಯಲ್ ಮತ್ತೆ ಬಂದೇ ಬರುತ್ತೆ. ನೋಡುವ ಏನಾಗುತ್ತೆ ಮುಂದೆ ಅಂತಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇದೊಂದು ಮೇನ್ ರೀಸನ್ ಆಗಿದೆ ಕನ್ನಡ ಸೀರಿಯಲ್ ಮತ್ತೆ ಬರಲಿ ಅನ್ನೋದು ನಮ್ಮ ಆಸೆ. ಅದರಲ್ಲೂ ಭವ್ಯಗೌಡ ಅವರು ಮತ್ತೆ ಕನ್ನಡ ಸೀರಿಯಲ್ ಕಾಣಿಸ್ಕೋಬೇಕು ಅನ್ನೋದು ತುಂಬಾ ಇಷ್ಟ ಇರುವಂತಹದ್ದು ನನಗೂ ಕೂಡ. 3 ಜನನೂ ಕೂಡ ತುಂಬಾ ಎಫರ್ಟ್ ಹಾಕಿದ್ದಾರೆ. ಇಡೀ ತಂಡ ಏನಿದೆ, ತಂಡ ತುಂಬಾ ಹಣ ಹಾಕಿ ಎಷ್ಟೊಂದು ಕೆಲಸ ಮಾಡಿ ಈ ಒಂದು ಪ್ರಸಾರ ಆಗೋ ಟೈಮಲ್ಲಿ ಇನ್ನೇನು ಜನಕ್ಕೆ ಹತ್ರ ಆಗುವಂತಹ ಟೈಮಲ್ಲಿ ಈ ರೀತಿ ಆದರೆ ನಿಜವಾಗ್ಲೂ ಎಲ್ಲರಿಗೂ ಕೂಡ ಬೇಸರ ಆಗುವಂತಹ ವಿಷಯನೇ. ಸೊ ಏನು ಮಾಡೋಕ್ಕಾಗೋದಿಲ್ಲ. ನೋಡೋಣ ಮುಂದಿನ ಕತೆ ಏನಾಗುತ್ತೆ, ಕನ್ನಡ ಸೀರಿಯಲ್ ಮತ್ತೆ ಬರುತ್ತಾ ಅಂತೇಳಿ ನೀವೆಲ್ಲ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಗೈಸ್.